ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿದ್ದಂತಹ 3 ಕಂತುಗಳಲ್ಲಿ ಇದೀಗ 2 ಕಂತಿನ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ರಾಜ್ಯ ಸರ್ಕಾರದಿಂದ ಜಮೆ ಮಾಡಲಾಗಿದೆ. ಇನ್ನು ಪೆಂಡಿಂಗ್ ಉಳಿದಿರುವಂತಹ 18ನೇ ಕಂತಿನ ಹಣವನ್ನು ಕೂಡ ಕೆಲವೇ ದಿನಗಳಲ್ಲಿ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡೋದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಪೆಂಡಿಂಗ್ ಉಳಿದಿದ್ದಂತಹ 3 ಕಂತುಗಳಲ್ಲಿ ಅಂದರೆ 16ನೇ ಕಂತು, 17ನೇ ಕಂತು ಮತ್ತು 18ನೇ ಕಂತು ಈ 3 ಕಂತುಗಳಲ್ಲಿ ಈಗ ಆಲ್ರೆಡಿ ಮಾರ್ಚ್ 4 ಮತ್ತು 5ನೇ ದಿನಾಂಕದಂದು ಮೊದಲ ಹಂತದಲ್ಲಿ 16ನೇ ಕಂತಿನ ಹಣವನ್ನು ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣವನ್ನು ಜಮೆ ಮಾಡಲಾಗಿದೆ. ಇನ್ನು 17ನೇ ಕಂತಿನ ಹಣವನ್ನು ಕೂಡ ಮಾರ್ಚ್ 15 ಮತ್ತು 16ನೇ ದಿನಾಂಕದಂದು 2ನೇ ಹಂತದಲ್ಲಿ ಅವರ ಬ್ಯಾಂಕ್ ಖಾತೆಗಳಿಗೆ ಅಂದರೆ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 2,000 ಹಣವನ್ನು ಜಮೆ ಮಾಡಲಾಗಿದೆ. ಒಟ್ಟು 2 ಕಂತಿನ 4,000 ಹಣವನ್ನು ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೂ ಕೂಡ ಜಮೆ ಮಾಡಲಾಗಿದ್ದು, ಇನ್ನು ಪೆಂಡಿಂಗ್ ಉಳಿದಿರುವಂತಹ 18ನೇ ಕಂತಿನ ಹಣವನ್ನು ಕೂಡ ಕೆಲವೇ ದಿನಗಳಲ್ಲಿ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡೋದಾಗಿ ಅಂದರೆ 18ನೇ ಕಂತಿನ 2,000 ಹಣವನ್ನು ಕೂಡ ಜಮೆ ಮಾಡೋದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ನ ಪ್ರಕಾರ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಉಳಿದಿದ್ದಂತಹ 3 ಕಂತುಗಳೇನಿದೆ ಈ 3 ಕಂತುಗಳಲ್ಲಿ ಒಟ್ಟು 2 ಕಂತಿನ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ. ಆದರೆ ಈ ಒಂದು ಯೋಜನೆಯಲ್ಲಿ ಈ ಒಂದು ಕಂತುಗಳಲ್ಲಿ ಈ ಒಂದು ಪ್ರೋಸೆಸ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಇದರಲ್ಲಿ ಒಟ್ಟು 70% ಮಾತ್ರ ಅಂದರೆ 70% ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಅಂದರೆ ಅವರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಿದೆ. ಇನ್ನುಳಿದಂತೆ 30% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಜಮೆ ಆಗಿಲ್ಲ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಒಂದು ಅಪ್ಡೇಟನ್ನು ಕೂಡ ನೀಡಲಾಗಿದೆ. ಕಾರಣ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸದಾಗಿ 5 ಹೊಸ ನಿಯಮಗಳನ್ನು ಜಾರಿಗೆ ತಂದಿರ್ತಾರೆ. ಈ 5 ನಿಯಮಗಳನ್ನು ಕೂಡ ಕಡ್ಡಾಯವಾಗಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಪಾಲಿಸಬೇಕಾಗತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನಿಯಮವನ್ನು ಫಲಾನುಭವಿ ಪಾಲಿಸಿಲ್ಲ ಅಂತೇಳಿದರೆ ಅಂತಹ ಈ ಒಂದು ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಅಂತೇಳಿ ಈಗ ಆಲ್ರೆಡಿ ಅಪ್ಡೇಟನ್ನು ನೀಡಿರ್ತಾರೆ. ಅದೇ ರೀತಿ ಈಗ ಆಲ್ರೆಡಿ ಕಳೆದ 3 ಕಂತಿನ ಹಣವನ್ನು ಏನು ಪೆಂಡಿಂಗ್ ಉಳಿಸಿದ್ರು ಈ 3 ಕಂತಿನ ಹಣದಲ್ಲಿ ಒಂದೇ ತಿಂಗಳಲ್ಲಿ ಈಗ ಆಲ್ರೆಡಿ 2 ಕಂತಿನ ಹಣವನ್ನು ಜಮೆ ಮಾಡಲಾಗಿದೆ. ಇನ್ನು ಇದೇ ವಾರದಲ್ಲಿ 3ನೇ ಕಂತಿನ ಹಣವನ್ನು ಕೂಡ ಅಂದರೆ 18ನೇ ಕಂತಿನ ಹಣವನ್ನು ಕೂಡ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡೋದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಸದ್ಯ ಪೆಂಡಿಂಗ್ ಉಳಿದಿರುವಂತಹ ಮಹಿಳೆಯರಿಗೆ ಅಂದರೆ 16 ಮತ್ತು 17ನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದರೆ ಅಂತಹ ಮಹಿಳೆಯರು ಏನು ಮಾಡಬೇಕು, 18ನೇ ಕಂತಿನ ಹಣ ಕೂಡ ಅಂತಹ ಮಹಿಳೆಯರಿಗೆ ಸಿಗೋದಿಲ್ವಾ ಅಂತೇಳಿ ಒಂದು ಗೊಂದಲದಲ್ಲಿರುವಂತಹ ಮಹಿಳೆಯರಿಗೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಒಂದು ಅಪ್ಡೇಟನ್ನು ನೀಡಿದ್ದಾರೆ. ಈಗ ಇನ್ನೂ ಕೂಡ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಬಂದಿಲ್ಲ ಅಂತೇಳಿದರೆ ಅಂತಹ ಮಹಿಳೆಯರಿಗೆ 18ನೇ ಕಂತಿನ ಹಣ ಕೂಡ ಬರೋದಿಲ್ಲ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರಬೇಕು ಅಂತೇಳಿದರೆ ಕಡ್ಡಾಯವಾಗಿ ರಾಜ್ಯ ಸರ್ಕಾರದಿಂದ ಜಾರಿ ಮಾಡಿರುವಂತಹ 5 ನಿಯಮಗಳನ್ನು ಕೂಡ ನೀವು ಕಡ್ಡಾಯವಾಗಿ ಪಾಲಿಸಿರಬೇಕಾಗತ್ತೆ. ಇನ್ನು ಮೊದಲನೇ ನಿಯಮಕ್ಕೆ ಬಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ರೇಷನ್ ಕಾರ್ಡ್ನಲ್ಲಿ ಅವರ ಹೆಸರುಗಳೇ ಇರಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಒಂದು ಕುಟುಂಬಕ್ಕೆ ಒಬ್ಬ ಮಹಿಳೆಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅರ್ಹರಾಗಿರ್ತಾರೆ. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರ ಹೆಸರಿನಲ್ಲೇ ಅವರ ಒಂದು ಗೃಹಲಕ್ಷ್ಮಿ ಯೋಜನೆಯ ಕುಟುಂಬದ ರೇಷನ್ ಕಾರ್ಡ್ ಇರಬೇಕಾಗತ್ತೆ. ಅಂದರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರ ಹೆಸರಿನಲ್ಲೇ ರೇಷನ್ ಕಾರ್ಡ್ ಇರಬೇಕಾಗತ್ತೆ. ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಕಡ್ಡಾಯ ಅಂತೇಳಿ ಒಂದು ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟನ್ನು ಅಂದರೆ ನಿಯಮವನ್ನು ತಿಳಿಸಲಾಗಿದೆ. ಇನ್ನು ಎರಡನೆಯದಾಗಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತಿದ್ದುಪಡಿ ಮತ್ತು ಅಪ್ಡೇಟ್ ಕಡ್ಡಾಯ ಆಗಿರುತ್ತೆ ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಕಾರಣ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳೇನಿದ್ದಾರೆ ಅವರಿಗೆ ಆನ್ಲೈನ್ ಮೂಲಕನೇ ಅವರ ಒಂದು ಹಣ ಪ್ರತಿ ತಿಂಗಳು ಕೂಡ ಅವರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇರೋ ಕಾರಣ ಇನ್ನೂ ಕೂಡ ಯಾವುದೇ ರೀತಿಯ ಆಧಾರ್ ಕಾರ್ಡ್ ತಿದ್ದುಪಡಿ ಅಪ್ಡೇಟನ್ನು ಮಾಡಿಸಿಲ್ಲ ಅಂತೇಳಿದರೆ ಎಲ್ಲ ಫಲಾನುಭವಿಗಳು ಕೂಡ ಕಡ್ಡಾಯವಾಗಿ ಅವರ ಒಂದು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮೂರನೇದಾಗಿ ಅವರ ದಾಖಲಾತಿಗಳನ್ನು ಮತ್ತೆ ಮರುಪರಿಶೀಲನೆಯನ್ನು ಮಾಡಬೇಕಾಗಿ ಒಂದು ಅಪ್ಡೇಟನ್ನು ಒಂದು ನಿಯಮವನ್ನು ತಿಳಿಸಿದ್ದಾರೆ. ಅವರ ದಾಖಲಾತಿಗಳನ್ನು ಮರುಪರಿಶೀಲನೆ ಮಾಡ್ಕೋಬೇಕು ಅಂತೇಳಿ ಒಂದು ನಿಯಮವನ್ನು ತಿಳಿಸಲಾಗಿದೆ. ಇನ್ನು ಕಳೆದ 3 ತಿಂಗಳಿಂದ ಯಾವುದೇ ರೀತಿಯ ಒಂದು ರೇಷನ್
ರೇಷನ್ನಲ್ಲಿ ಪಡಿತರವನ್ನು ಪಡೆದಿಲ್ಲ ಅಂತ ಹೇಳಿದರೆ, ಅಂದರೆ ರೇಷನ್ ಕಾರ್ಡ್ ಮೂಲಕ ರಾಜ್ಯ ಸರ್ಕಾರದಿಂದ ಕೊಡುವಂತಹ ಪಡಿತರವನ್ನು, ಯಾವುದೇ ರೀತಿಯ ಒಂದು ಪಡಿತರವನ್ನು ಕಳೆದ 3 ತಿಂಗಳಿಂದ ಪಡೆದಿಲ್ಲ ಅಂತ ಹೇಳಿದರೆ ಅಂತಹ ಹೆಸರುಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಕೈಬಿಡಲಾಗುತ್ತೆ ಅಂತೇಳಿ ರಾಜ್ಯ ಸರ್ಕಾರದಿಂದ ನಿಯಮವನ್ನು ತಿಳಿಸಲಾಗಿದೆ. ಇನ್ನು ವಾರ್ಷಿಕ ಆದಾಯ 7 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ ಅಂತಹ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಇನ್ನು 5 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತೇಳಿ ಗೃಹಲಕ್ಷ್ಮಿ ಇಲಾಖೆಯಿಂದ ತಿಳಿಸಲಾಗಿದೆ. ಹಾಗಾಗಿ ಈ 5 ನಿಯಮಗಳನ್ನು ಪಾಲಿಸದೇ ಇದ್ದರೆ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಬಂದಿರೋದಿಲ್ಲ. ಇನ್ನು ಈ 5 ನಿಯಮಗಳಲ್ಲಿ ನೀವು ಯಾವುದಾದ್ರೂ ಒಂದು ನಿಯಮವನ್ನು ಪಾಲಿಸಿಲ್ಲ ಅಂತ ಹೇಳಿದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದಿಲ್ಲ. ಹಾಗಾಗಿ 5 ನಿಯಮಗಳನ್ನು ಒಂದು ಬಾರಿ ಚೆಕ್ ಮಾಡಿ. ಈ 5 ನಿಯಮಗಳಲ್ಲಿ ಯಾವುದಾದ್ರೂ ನಿಯಮವನ್ನು ನೀವು ಇನ್ನೂ ಕೂಡ ಪಾಲಿಸಿಲ್ಲ ಅಂತ ಹೇಳಿದರೆ ಈಗಲೇ ಆ ನಿಯಮವನ್ನು ಪಾಲಿಸಬೇಕಾಗತ್ತೆ. ಅಂದರೆ ಆ ಒಂದು ಅಪ್ಡೇಟನ್ನು ನೀವು ಮಾಡ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಉಳಿದಿರುವಂತಹ 16, 17 ಮತ್ತು 18 ಒಟ್ಟು 3 ಕಂತಿನ 6,000 ಹಣ ಒಂದೇ ಬಾರಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ಇನ್ನು ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.